ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರುವಂಥ ನಿಮಗೆ ಒಂದು ಯಂತ್ರ ತಿಳಿಸ್ತಾ ಇದ್ದೀನಿ. ಯಂತ್ರ ಅಂದ್ರೇ ಇದು ಒಂದು ಯಂತ್ರದ ರೂಪದಲ್ಲಿರೋ ಒಂದು ಎಲೆ ಅಂದರೆ ನೀವು ಒಂದು ವಿಳ್ಯದೆಲೆ ಮೇಲೆ ಬರಿಬೇಕು. ಇದನ್ನು ತುಂಬ ಕಷ್ಟದಲ್ಲಿ ನಿಮಗೆ ಶತ್ರುಗಳಿಂದ ತುಂಬ ನಾನಾ ವಿಧವಾಗಿ ತೊಂದರೆ ಅನುಭವಿಸ್ತಾ ಇದ್ದರೆ, ನಿಮಗೆ ಪದೇ ನಿಮಗೆ ನೋವು ಕೊಡ್ತಾ ಇದ್ದಾರೆ, ನಿಮಗೆ ಪದೇ ನೋವಿನಲ್ಲಿ ನಿಮ್ಮನ್ನು ಈಚೆಗೆ ಮನೆಯಿಂದ ಹೊರಗೆ ಬರೋಕ್ಕೆ ನಿಮ್ಗೆ ಆಗದೆ, ಮನೆಗೆ ಹೊರಗೆ ಬಂದರೆ ನಿಮಗೆ ನಾನಾ ವಿಧದಲ್ಲಿ ನಿಮಗೆ ಕೆಟ್ಟ ನುಡಿಗಳು, ಕೆಟ್ಟ ಮಾತುಗಳು, ನಿಮ್ಮನ್ನು ಮನೆಯಲ್ಲಿ ಬದುಕೋಕ್ಕೆ ಬಿಡದೆ ಅವ್ರಿಗೆ ಸ್ವಲ್ಪ ಬಾಯಿನ ಮುಚ್ಚಿಸಿದಾಗ ಅವ್ರಿಗೊಂದು ಸ್ವಲ್ಪ ಅರಿವಾಗಿ ನಿಮ್ಮ ಸುದ್ದಿಗೆ ಬರೋದಿಲ್ಲ. ಆ ರೀತಿಯಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅಪಾರವಾದಂಥ ಕೆಟ್ಟ ಜನಗಳು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರಿಂದ ತುಂಬ ತೊಂದರೆ ಅನುಭವಿಸೋರು ಇದ್ದಾರೆ. ಕಷ್ಟಪಡ್ತಿದ್ದಾರೆ ಅಂದರೆ ಸಾಧ್ಯವಿಲ್ಲ, ಅಂತಹ ಕಷ್ಟಗಳು ಹೇಳ್ತಾರೆ. ಶತ್ರುಗಳಿಂದ ಸುಮ್ಮನೆ ಇದ್ರೂ ಅವ್ರನ್ನ ಬಿಡಲ್ಲ, ಕೆಣ್ಕೊಂಡು ಬರ್ತಾರೆ. ಇದೆಲ್ಲ ತಪ್ಪು ಮಾತು, ತಪ್ಪು ಕಾರ್ಯಗಳು ಜನಗಳು ಮಾಡೋದು. ಯಾಕೆ ಹಿಂಗೆಲ್ಲ ಕೆಟ್ಟದ್ದು ಮಾಡಬೇಕು, ಕೆಟ್ಟದನ್ನು ಮಾಡೋಕ್ಕೆ ಹೋಗಬಾರ್ದು. ಆದರೆ ಇಂಥ ಕೆಟ್ಟ ಜನಗಳಿದ್ದಾಗ ಅವ್ರನ್ನ ನಾವು ಬಾಯಿ ಮುಚ್ಚಿಸ್ಬೇಕು ಅಂದಾಗ ಈ ರೀತಿಯಾಗಿ ಮಾಡಬೇಕು. ಯಾಕೆಂದರೆ ಪದೇ ಅವ್ರ ಗುಂಗಿನಲ್ಲೇ ಇದ್ದು ಅವ್ರಿಗೆ ಇವತ್ತು ಏನು ಮಾಡೋದು, ಅವ್ರಿಗೆ ಹಿಂಗೆ ಮಾಡಬೇಕು, ಇವಾಗ ಹಂಗೆ ಮಾಡಬೇಕು ಅಂಥವ್ರಿಗೆ ಸ್ವಲ್ಪ ದಾರಿ ತಪ್ಪಿಸಿದಾಗ ಅವ್ರ ನೋವೇ ಅವ್ರು ನೋಡ್ಕೊತಾ ಇರ್ತಾರೆ. ಆವಾಗ ಈ ಕಡೆ ಮತ್ತೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಒಂದು ಶತ್ರುಗಳನ್ನ ಅವರು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಬರಬಾರ್ದು. ಆ ತೊಂದರೆಯ ನೋವು ಹೆಂಗಿದೆ ಅಂತ ಶತ್ರುಗಳಿಗೆ ಅರ್ಥ ಆದಾಗ ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು. ಅದರಿಂದ ತುಂಬ ಜನ ತುಂಬ ಕಷ್ಟ ಹೇಳ್ಕೊತಾರೆ. ಅದೆಲ್ಲ ಈ ಥರ ಮಾಡೋದು ತಪ್ಪು. ಅದರಿಂದ ನಿಮಗೆ ಇದು ಒಂದು ಪರಿಹಾರ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಅಂದರೆ ಒಳ್ಳೆಯವ್ರಿಗೆ ಮಾತ್ರ ಇದು ಮಾಡಬಾರ್ದು. ಒಳ್ಳೆಯವ್ರಿಗೆ ಮಾಡಿದ್ರೆ ನಿಮಗೆ ತಿರುಗೇಟು ನಿಮಗೆ ಕಷ್ಟಪಟ್ಟು ನಿಮಗೆ ಅವರಿಂದ ಅಪಮಾನ ಸಹಿಸೋಕ್ಕಾಗದೆ, ಅವ್ರು ಕೊಡ್ತಿರೋ ತೊಂದರೆಗಳ್ನ ಕೇಳೋಕ್ಕಾಗದೆ, ಅವ್ರು ಕೊಡ್ತಿರೋ ಅವಮಾನ, ತಂತ್ರ ಪ್ರಯೋಗ ಇದೆಲ್ಲ ನೀವು ಮಾಡ್ತಿದ್ದಾರೆ ಅಂದಾಗ ಮಾತ್ರ ನೀವು ಈ ಕೆಲಸ ಮಾಡಿ. ಸುಮ್ಮನೆ ಮಾಡಿ ಅವ್ರಿಗೆ ನಿಮ್ಮ ದ್ವೇಷ ಮಾಡೋಕ್ಕೆ ಹೋದ್ರೆ ನಿಮಗೆ ರಿವರ್ಸ್ ಹೊಡಿತೈತೆ. ಅದರಿಂದ ನಿಮಗೊಂದು ಚಿಕ್ಕದಾದಂಥ ಯಂತ್ರ ಕೊಡ್ತಾಯಿದ್ದೀನಿ ನೋಡಿ. ಈ ಯಂತ್ರದ ಯಾರು ನಿಮಗೆ ಕಷ್ಟನ ಕಾಡಿಸ್ತಿರ್ತಾರೋ, ಯಾರು ನಿಮಗೆ ಚಿತ್ರಹಿಂಸೆ ಕೊಡ್ತಿರ್ತಾರೋ, ಯಾರಿಂದ ನಿಮ್ಗೆ ಅಪಮಾನ ಆಗ್ತಿದೆಯೋ ಅಂಥವ್ರಿಗೆ ಈ ಯಂತ್ರನ ಬರೀರಿ. ಇದನ್ನು ಒಂದು ಕರೆ ವಿಳ್ಯದೆಲೆ ಮೇಲೆ ಬರಿಬೇಕು. ಒಂದು ಕಪ್ಪು ವಿಳ್ಯದೆಲೆ ಬರುತ್ತಲ್ಲ, ಆ ಕಪ್ಪು ವಿಳ್ಯದೆಲೆ ಮೇಲೆ ಬರಿಬೇಕು. ನಿಮ್ಮ ಆ ಎಲೆಯ ಮಧ್ಯದಲ್ಲಿ ನೀವೇನು ಮಾಡಬೇಕು, ವೈರಿ ಹೆಸರನ್ನ ಬರಿಬೇಕು. ಆ ಎಲೆ ಹತ್ರ ನೀವು ಮುಂಚಿತವಾಗಿ ಎಲೆ ಒಳಗೆ ಏನು ಮಾಡಬೇಕು, ಓಂ ಕಾಲ ಭೈರವಿ ಅಂತ ಬರಿಬೇಕು. ಆಮೇಲೆ ಓಂ ಮೃತ್ಯು ಭೈರವಿ ಅಂತ ಬರಿಬೇಕು. ಅದರ ಕೆಳಗೆ ನಿಮ್ಮ ಶತ್ರು ಹೆಸರನ್ನ ಬರಿಬೇಕು. ಆಮೇಲೆ ಹೆಸರನ್ನ ಬರೆದು ಆಮೇಲೆ ಏನು ಮಾಡಬೇಕು, ನೀವು ಇದನ್ನು ಬರೆದ ಮೇಲೆ ಅವ್ರದ್ದು ಒಂದು ಸ್ವಲ್ಪ ಬಟ್ಟೆನ ಸಂಪಾದನೆ ಮಾಡ್ಕೋಬೇಕು. ಅವ್ರ ಬಟ್ಟೆನ ಸಂಪಾದನೆ ಮಾಡಿಕೊಂಡು ಅವ್ರದ್ದು ಒಂದು ಬಟ್ಟೆನ ತಗೊಂಡು ಆ ಎಲೆ ಒಳಗೆ ನೀವು ಆ ಬಟ್ಟೆಯನ್ನು ತಂದು ಆ ಎಲೆನ ಸುತ್ತಿ ನೀವೇನು ಮಾಡಬೇಕು, ಅದನ್ನು ಎಲೆನ ಇಟ್ಟು ಅದ್ರ ಮೇಲೆ ಬಟ್ಟೆ ಒಳಗೆ ಇದು ಎಲೆನಿಟ್ಟು ಅದನ್ನು ಸುತ್ತಿ ಅದಕ್ಕೆ ಒಂದು ಅರಿಶಿಣ ಕೊಂಬು, ಒಂದು ಲಿಂಬೆಹಣ್ಣು, 2 ಹೋಳು ಮಾಡಿ ಅದಕ್ಕೆ ಕುಂಕುಮ ಭಂಡಾರ ಹಚ್ಚಬೇಕು. ಅಂದರೆ ಒಂದು ಅರಿಶಿಣ ಕೊಂಬಿಡಬೇಕು, ಕುಂಕುಮ ಹಚ್ಚಬೇಕು, ಒಂದು ಲಿಂಬೆ ಹಣ್ಣನ್ನು 2 ಹೋಳು ಮಾಡಿ ಅದೇ ಮುಂದೆ ಇಡಬೇಕು. ಪೂಜೆ ಮಾಡಬೇಕು. ಮಾಡಿ ಅದಕ್ಕೆ ಕುಂಕುಮ
ಹಚ್ಚಿ ಪೂಜೆ ಮಾಡಿ ಅದನ್ನು ಎಲ್ಲ ನಿಮ್ಮ ಮನಸ್ಸಿನಲ್ಲಿರೋ ನೋವನ್ನ ಕಷ್ಟನ ಅದನ್ನೆಲ್ಲ ಹೇಳ್ಕೋಬೇಕು. ಅದನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವೇನು ಮಾಡಬೇಕು, ಅದನ್ನು ಇದು ಮಶಾಣಕ್ಕೆ ತಗೊಂಡೋಗಿ ಒಂದು ಇದು ಹೂಳಿರ್ತಾರಲ್ಲ ಅದ್ರ ಮೇಲೆ ಎಣ ಹೂಳಿರೋ ಗುಂಡಿ ಮೇಲೆ ಅದನ್ನು ಹೂಳಬೇಕು. ಹೂಳಿದ್ರೆ ನಿಮ್ಮ ವೈರಿ ನಿಮ್ಮ ಸುದ್ದಿಗೆ ಬರ್ದಂಗೆ ನಾಶವಾಗ್ತಾರೆ. ನಿಮ್ಮ ಸುದ್ದಿಗೆ ಯಾಕೆಂದರೆ ಅವರಿಗೆ ಕಷ್ಟ ಬರುತ್ತಲ್ಲ, ಅವಾಗ ನೀವು ಪದೇ ಪದೇ ಕಷ್ಟ ಕೊಡೋಕ್ಕೆ ಅವ್ರಿಗೆ ಬರಲ್ಲ. ಯಾಕೆಂದರೆ ಅವ್ರಿಗೆ ಚೆಲ್ಲಾಟದಲ್ಲಿ ನಿಮ್ಮ ಮೇಲೆ ಚೆಲ್ಲಾಟ ಆಡಿಕೊಂಡು ನಿಮ್ಮನ್ನು ಚಿತ್ರಹಿಂಸೆ ಕೊಡ್ತಿರ್ತಾರೆ. ಆವಾಗ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಬಂದಾಗ ಆವಾಗ ಏನು ಮಾಡ್ತಾರೆ, ಅವ್ರ ಕಡೆ ಅವ್ರ ಗಮನ ಕೊಟ್ಕೊತಾರೆ, ನಿಮ್ಮ ಕಡೆ ಗಮನ ಬಿಟ್ಟುಬಿಡ್ತಾರೆ. ಆದ್ದರಿಂದ ಇಂಥದ್ದೊಂದು ಸಣ್ಣದಾದಂಥ ಒಂದು ತಂತ್ರ. ಇದನ್ನು ಮಾಡಿದ್ರೆ ಅದನ್ನು ಹೆಣದ ಗುಣಿ ಒಳಗೆ ಇದನ್ನು ಬಟ್ಟೆ ಒಂದು ನಿಂಬೆಹಣ್ಣು 2 ಹೋಳು ಮಾಡಿ ಪೂಜೆ ಮಾಡಿ ಅದ್ರ ಮೇಲಿಟ್ಟು ಒಂದು ಅರಿಶಿನ ಕೊಂಬನ್ನ ಅದರಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನೀವು ಇದನ್ನು ತಗೊಂಡೋಗಿ ಹೆಣದ ಹೂಳಿರೋಂಥ ಗುಡ್ಡಿ ಒಳಗೆ ಉಣೋದ್ರಿಂದ ನಿಮಗೆ ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡೋಕ್ಕೆ ಬರೋದಿಲ್ಲ. ಅದರಿಂದ ಇದನ್ನು ಮಾಡೋರು ಸುಮ್ಮನೆ ಮಾಡಿದ್ರೆ ನಿಮಗೆ ರಿವರ್ಸ್ ಹೊಡೆಯುತ್ತೆ. ತುಂಬ ಕಷ್ಟಪಟ್ಟು ಶತ್ರುಗಳಿಂದ ಅವಮಾನ ಅಪಮಾನ ಅವರಿಂದ ದಿನೇ ನಿಮಗೆ ಕಷ್ಟಪಡ್ತಿದ್ದೀರಾ ಅಂತಿದ್ದೀರಲ್ಲ. ಈಗ ಹೇಳ್ತೀರಾ, ನಾವು ಹೊರಗಡೆ ಬಂದರೆ ಮೇಲ್ಗಡೆಯಿಂದ ನಮ್ಮ ತಲೆ ಮೇಲೆ ಉಗುಳ್ತಾರೆ, ಮೇಲ್ಗಡೆಯಿಂದ ನೀರು ಹುಯ್ತಾರೆ, ಎಂಜಲ್ ನೀರು ತಗೊಬಂದು ನನ್ನ ತಲೆ ಮೇಲೆ ನಿಂತಿದ್ದಂಗೆ ನಾನು ಮನೆಯಿಂದ ಬರ್ತಿದ್ದಂಗೆ ಮೇಲ್ಗಡೆ ನಿಂತ್ಕೊಂಡು ಎಂಜಿಲ್ ನೀರೆಲ್ಲ ನನ್ನ ತಲೆ ಮೇಲೆ ಮೈ ಮೇಲೆ ಹುಯ್ದ್ರು ಅಂತಿರಲ್ಲ. ಅಂಥವ್ರು ಮಾಡಿ ಇಂಥವೆಲ್ಲ ಮಾಡೋದು ತಪ್ಪು. ಇಂಥವರು ಇದ್ದಾರಾ ಭೂಮಿ ಮೇಲೆ ಅನ್ನೋ ಥರ ಆಗುತ್ತೆ. ಅವ್ರ ಕಷ್ಟಗಳು ಕೇಳಿದಾಗ ಇಂಥವರೆಲ್ಲ ಪಾಪಿಗಳು ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಅವರಂಗೆ ತಾನೆ ಅವರು ಒಬ್ಬರು ಮನುಷ್ಯರು, ಅವ್ರಿಗೆ ಯಾಕೆ ಹಿಂಗೆ ಶಿಕ್ಷೆ ಕೊಡ್ತಾಯಿದ್ದಾರೆ. ಅವರು ಕೆಳಗಿರೋರು ಇವ್ರ ಮೇಲಿದ್ದಾರೆ. ಎಂಜಿಲ್ನ ಮೈಲಿಂದ ತಲೆ ಮೇಲೆ ಉಗುಳೋದು, ಎಂಜಿಲ್ ನೀರು ತಗೊಂಡು ಬರ್ತಾಯಿದ್ದಾರೆ ಒಳಗೆ ಅನ್ನುವಾಗ ಎಂಜಿಲ್ ನೀರು ಮೇಲಿಂದ ಉಯ್ಯೋದು, ಎಷ್ಟು ಅಪರಾಧಗಳು ಇವೆಲ್ಲ. ಅದಕ್ಕಾಗಿ ಇಂಥವ್ರಿಗೆ ಒಂದು ಸ್ವಲ್ಪ ಅವ್ರ ಕಡೆ ಜ್ಞಾನ ತಪ್ಪಿಸ್ಬೇಕು. ಅವ್ರಿಗೂ ನೋವು ಬಂದಾಗ ಏನು ಅನ್ನೋದು ಗೊತ್ತಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಆದರೆ ಧರ್ಮವಾಗಿ ಮಾಡಿ ಅಧರ್ಮದಿಂದ ಮಾಡೋಕ್ಕೆ ಹೋದರೆ ಅದು ನಿಮಗೆ ಕೆಟ್ಟದಾಗುತ್ತೆ ವಿನ ನೋವಿನಿಂದ ಬಳಲ್ತಿರೋರು, ಶತ್ರುಗಳಿಂದ ಕಷ್ಟದಲ್ಲಿ ಬಳಲ್ತಿರೋರು ಅಂಥವ್ರು ಮಾತ್ರ ಇದು ಯಂತ್ರ ಮಾಡಿ ಯಾವುದಕ್ಕೂ ಒಂದು ಧರ್ಮ ಕರ್ಮ ಅನ್ನೋದಿದ್ದರೆ ಮಾತ್ರ ಇದು ನಿಮ್ಗೆ ಜಯವಾಗುತ್ತೆ, ಇಲ್ಲಾಂದರೆ ಇಲ್ಲ. ಈ ಥರ ಮಾಡೋದ್ರಿಂದ ಸ್ವಲ್ಪ ಅವರು ನಿಮ್ಮ ಸುದ್ದಿಗೆ ಬರದಂಗೆ ಮೌನವಾಗ್ತಾರೆ. ಇದನ್ನು ಮಾಡ್ಕೊಳ್ಳಿ. ಶತ್ರುನಾಶ ಅಂದರೆ ಇದೆ. ಅಂದರೆ ಈ ಥರ ಮಾಡಿಕೊಂಡಾಗ ನಿಮ್ಮ ಸುದ್ದಿಗೂ ಬರೋಲ್ಲ, ನಿಮ್ಮ ತಂಟೆಗೂ ಬರೋಲ್ಲ. ಅವ್ರ ಕತೆ ಅವ್ರ ಪಾಡು, ಅವ್ರ ನೋವೇ ಅವ್ರು ನೋಡ್ಕೊಳ್ಳೋಕೆ ಸಾಕಾಗಿರುತ್ತೆ. ಅದರಿಂದ ಇಂಥದ್ದು ಮಾಡಿ ಅವ್ರನ್ನ ಸ್ವಲ್ಪ ದೂರ ಸರಿಸಬೇಕು. ಇಲ್ಲ ಅಂದರೆ ದೂರ ಸರಿಯೋದಿಲ್ಲ. ಪದೇ ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟು ನಿಮ್ಮನ್ನು ಗುಂಡಿಗೆ ಹೋಗೋವರೆಗೂ ಅವ್ರನ್ನ ಬಿಡಲ್ಲ. ಆದ್ದರಿಂದ ಅಂಥವ್ರಿಗೋಸ್ಕರ ಇಂಥ ಶತ್ರುಗಳಿಗೆ ಒಂದು ಚಿಕ್ಕ ತಂತ್ರನ ನಿಮ್ಗೆ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಇಂಥದ್ದು ಮಾಡ್ಕೊಳ್ಳೋದ್ರಿಂದ ನೀವು ಒಳ್ಳೆ ರೀತಿಯಲ್ಲಿ ಮಾಡಿ, ಕೆಟ್ಟ ರೀತಿಯಲ್ಲಿ ಮಾಡೋದು ಮಾತ್ರ ಅದು ನಿಮಗೆ ಕೆಟ್ಟದು. ಸೇಡು ದ್ವೇಷ ಅಸೂಯೆಗಳಿಂದ ಮಾಡಬೇಡಿ. ನೋವು ಪಡ್ತಿರೋರು ಮಾತ್ರ ಇದನ್ನು ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.